ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್, ಜನನಿ ಟ್ರಸ್ಟ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿರಂತರ ಮಾಹಿತಿಯನ್ನು ನಮ್ಮ ಚಾನಲ್ ನಿಮಗೆ ಕೊಡ್ತಾ ಬಂದಿದ್ದು. ಇವತ್ತಿನ ಒಂದು ತರಗತಿಯಲ್ಲೂ ಸಹ ನಾವು ಪ್ರಪಂಚದ ಒಂದು ಭೌತಿಕ ಭೂಗೋಳಶಾಸ್ತ್ರದ ಬಗೆಗಿನ ಒಂದು ತರಗತಿಯಲ್ಲಿ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಒಂದು ಭೂಖಂಡಗಳ ಉಗಮದ ಬಗ್ಗೆ ಒಂದು ತರಗತಿಯನ್ನು ನೀಡಲಿದ್ದೇನೆ. ಈಗಾಗಲೇ ನಾವು ಹಲವಾರು ತರಗತಿಗಳಲ್ಲಿ ಭೂಮಿಯ ಗ್ರಹಗಳ ಉಗಮದ ಬಗ್ಗೆ, ನಕ್ಷತ್ರಗಳ ಉಗಮದ ಬಗ್ಗೆ, ಮತ್ತೆ ಭೂಮಿಯ ಬಗ್ಗೆ, ಅದರ ಚಲನ ಒಂದು ವಲಯದ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಒಂದು ಭೂಮಿ ಒಂದು ಆದ ನಂತರ ಆ ಭೂಮಿಯಲ್ಲಿ ಇವಾಗ ನಾವು ಹಲವಾರು ಖಂಡಗಳನ್ನ ನಾವು ನೋಡಿದ್ವಿ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಏಷ್ಯಾ, ಯುರೋಪ್, ಈ ರೀತಿಯಾದ ಖಂಡಗಳನ್ನ ನಾವು ನೋಡಿದ್ವಿ. ಈ ಖಂಡಗಳ ಒಂದು ಭೂರಾಶಿ ಯಾವ ರೀತಿ ರಚನೆ ಆಯಿತು, ಯಾವ ರೀತಿ ಅದು ಫಾರ್ಮ್ ಉಂಟು, ಅದು ಮುಂಚೆಯಿಂದನೂ ಆ ರೀತಿಯಾಗಿ ಇತ್ತ, ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಒಂದು ತರಗತಿಯನ್ನು ನಾವು ಒಂದು ಕ್ಲಾಸ್ ಇವತ್ತು ನೋಡೋಣ. ಭೂಖಂಡಗಳ ಉಗಮ. ಈ ಒಂದು ಭೂಖಂಡಗಳ ಉಗಮದ ಒಂದು ಸಿದ್ಧಾಂತವನ್ನ ನಾನು ಈಗಾಗಲೇ ಹೇಳಿದೆ. ಯಾವುದೇ ಒಂದು ಭೂಗೋಳಶಾಸ್ತ್ರದಲ್ಲಿ ಯಾವುದೇ ಒಂದು ವಿಚಾರವನ್ನ ತರ್ಕ ಮಾಡದೆ ಯಾರು ಒಪ್ಕೊಳ್ಳಲ್ಲ ಅಂತ. ಇದ್ರ ಬಗ್ಗೆ ಒಂದು ಹಲವಾರು ಸಿದ್ಧಾಂತಗಳನ್ನ ನಮ್ಮ ಒಂದು ಖಗೋಳಶಾಸ್ತ್ರಜ್ಞರು, ಭೂಗೋಳಶಾಸ್ತ್ರಜ್ಞರು ಮುಂದೆ ಇಡ್ತಾರೆ. ಎಲ್ಲರೂ ಒಂದು ಒಪ್ಪಿಕೊಳ್ಳುವಂತಹ ಒಂದು ಲಕ್ಷಣಗಳು ಇರ್ತಕ್ಕಂಥ ಒಂದು ಸಿದ್ಧಾಂತವನ್ನ ಅದನ್ನ ಅಕ್ಸೆಪ್ಟ್ ಮಾಡುವಂಥದ್ದು. ಇದನ್ನ ನಾವು ಗ್ರಾಜ್ ವಿಶ್ವವಿದ್ಯಾಲಯದ ವೆಗರನ್ ಅಂತಕ್ಕಂಥವ್ರು, ಗ್ರಾಜ್ ಯೂನಿವರ್ಸಿಟಿಯ ವೆಗರನ್ ಅಂತಕ್ಕಂಥವ್ನು, ಆಲ್ಫ್ರೆಡ್ ವೆಗರನ್ ಅಂತಕ್ಕಂಥವನು, ಆಲ್ಫ್ರೆಡ್ ವೆಗರನ್ ಅಂತಕ್ಕಂಥ ಒಬ್ಬ ಖಗೋಳಶಾಸ್ತ್ರಜ್ಞ ಈ ಒಂದು ಭೂಖಂಡ ಅಲೆಯ ಸಿದ್ಧಾಂತ ಅಥವಾ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನ ಮಂಡಿಸ್ತಾನೆ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಈ ಒಂದು ಆಲ್ಫ್ರೆಡ್ ವೆಗರನ್ ಪ್ರಕಾರ, ಅವನ ಪ್ರಕಾರ ಈ ಭೂಮಿಯ ಖಂಡಗಳು ಯಾವ ರೀತಿ ವಿಂಗಡಣೆಗೊಂಡು ಬಂದ್ರೆ, ಅವನ ಹೇಳಿದ ಪ್ರಕಾರ ಹಲವಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ, ಸುಮಾರು 200 ದಶಲಕ್ಷಗಳ ವರ್ಷಗಳ ಹಿಂದೆ ಇಡೀ ಒಂದು ಭೂರಾಶಿಯ ಮೇಲೆ ಒಂದೇ ಒಂದು ದೊಡ್ಡ ಬೃಹತ್ತಾಕಾರವಾದ ಒಂದು ಭೂರಾಶಿ ಇತ್ತು. ಅದಕ್ಕೆ ಅವನು ಪಾಂಜಿಯಾ ಅಂತ ಹೆಸರಿರ್ತಾನೆ. ಪಾಂಜಿಯಾ ಎಂಬತಕ್ಕಂಥ ಒಂದು ದೊಡ್ಡ ಭೂರಾಶಿ ಇತ್ತು. ಅದರ ಸುತ್ತ ಪ್ಯಾಂತಲ ಅನ್ನತಕ್ಕಂಥ ಒಂದು ಆಳವಾದ ಸಮುದ್ರ ಇತ್ತು. ಅವನ ಪ್ರಕಾರ ಒಂದು ಪ್ಯಾಂಜಿಯಾ ಅನ್ನುವಂಥ ಒಂದೇ ಒಂದು ಭೂರಾಶಿ ಇತ್ತು. ಅದರ ಒಂದು ಸುತ್ತ ಪ್ಯಾಂತಲ ಅನ್ನತಕ್ಕಂಥ ಒಂದು ದೊಡ್ಡ ಒಂದು ಆಳವಾದ ಸಮುದ್ರ ಇರುತ್ತೆ. ಸುಮಾರು 200 ದಶಲಕ್ಷ ವರ್ಷಗಳ ಹಿಂದೆ ಈ ಒಂದು ಪಾಂಜಿಯಾ ಭೂರಾಶಿ ಇದೆ, ಅದು ಪಶ್ಚಿಮ ಮತ್ತೆ ಪೂರ್ವ ಅಭಿಮುಖವಾಗಿ ಬಿರುಕುಗೊಳ್ಳುತ್ತೆ. ಅದೊಂದು ಸ್ವಾಭಾವಿಕವಾಗಿ ಅದು 2 ಭಾಗಗಳಾಗಿ ರೀತಿ ಬಿರುಕನ್ನ ಗೊಳ್ಳುತ್ತೆ. ಈ ಬಿರುಕುಗೊಂಡ ಒಂದು ಉತ್ತರ ಭಾಗಕ್ಕೆ ಅವನೇನಂತಾರೆ, ಈ ರೀತಿಯಾದ ಒಂದು ಪಾಂಜಿಯಾ ಭಾಗ ಒಂದು ಬಿರುಕಾದ ನಂತರ ಆ ಉತ್ತರ ಭಾಗಕ್ಕೆ ಲೊರೇಷಿಯಾ ಅಂತ ಒಂದು ಹೆಸರು ಕೊಡ್ತಾರೆ. ಲೊರೇಷಿಯಾ. ಮತ್ತೆ ದಕ್ಷಿಣ ಭಾಗಕ್ಕೆ ಗೋಂಡ್ವಾನಾ. ಈ ರೀತಿಯಾಗಿ 2 ಭೂರಾಶಿಯಾಗಿ ವಿಂಗಡಣೆಗೊಳ್ಳುತ್ತು ಅಂತ ಹೇಳ್ತಾರೆ. ಈ ರೀತಿ ವಿಂಗಡಣೆ ಆದಾಗ ಈ ಒಂದು ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಭೂರಾಶಿ ಇದೆ, ಈ ಪೂರ್ವ ರಾಶಿಗಳಿಂದ ಇವತ್ತಿನ ನಾವು ಉತ್ತರ ಅಮೆರಿಕ ಮತ್ತೆ ದಕ್ಷಿಣ ಅಮೆರಿಕ ಖಂಡಗಳನ್ನು ನೋಡ್ತೀವಿ. ಪ್ರಪಂಚ ಭೂಪಟವನ್ನು ನೋಡೋದಾದ್ರೆ ನಿಮಗೆ ಪಶ್ಚಿಮ ಭಾಗದಲ್ಲಿ ಉತ್ತರದಲ್ಲಿ ಉತ್ತರ ಅಮೆರಿಕ, ಕೆನಡಾ, ಅಮೆರಿಕ, ಮೆಕ್ಸಿಕೋ, ಆ ದೇಶಗಳಿರ್ತಕ್ಕಂಥ ಒಂದು ಉತ್ತರ ಅಮೆರಿಕ ಖಂಡ ಏನಿದೆ, ಆ ಖಂಡ ಫಾರ್ಮ್ ಆಗಿದೆ, ರಚನೆ ಆಗಿದೆ ಅಂತಕ್ಕಂಥದ್ದು. ಅದರ ನಂತರ ದಕ್ಷಿಣ ಭಾಗಕ್ಕೆ ವೆನೆಜುವೆಲಾ, ಅಮೆಜಾನ್ ಫಾರೆಸ್ಟ್, ಒಂದು ಚಿಲಿ, ಈ ದೇಶಗಳು ದಕ್ಷಿಣ ಭಾಗದಲ್ಲಿವೆ. ದಕ್ಷಿಣ ಅಮೆರಿಕ ರಚನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಪಾಂಜಿಯಾ 2 ಭಾಗವಾದಾಗ ಈ ಪಶ್ಚಿಮ ಭಾಗದ ಭೂರಾಶಿಯು ಪ್ರತ್ಯೇಕಗೊಂಡು ಉತ್ತರ ಅಮೆರಿಕ ಮತ್ತೆ ದಕ್ಷಿಣ ಅಮೆರಿಕ 2 ಖಂಡಗಳಾಗಿ ವಿಂಗಡಣೆ ಆಗಿರ್ತಕ್ಕಂಥದ್ದು. ತದನಂತರ ಈ ರೀತಿ ವಿಂಗಡಣೆ ಆದ ನಂತರ ಈ ದಕ್ಷಿಣ ಅಮೆರಿಕ ಇದೆ, ಈ ಒಂದು ಭೂರಾಶಿಯಿಂದ ಮತ್ತೆ ಈ ರೀತಿಯಾಗಿ ದಕ್ಷಿಣ ಅಭಿಮುಖವಾಗಿ ಚಲನೆಗೊಂಡು ಒಂದು ಅಂಟಾರ್ಟಿಕ್ ಖಂಡ ಆಗಿರ್ತಕ್ಕಂಥದ್ದು. ಈ ರೀತಿ ಒಂದು ಅಂಟಾರ್ಟಿಕ್ ವಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಈ ಕಡೆ ಪೂರ್ವ ಭಾಗಕ್ಕೆ ಬಂದ್ರೆ, ಪೂರ್ವ ಭಾಗಕ್ಕೆ ಆಲ್ರೆಡಿ ಹೇಳಿದೆ, ಲೊರೇಷಿಯಾ ಮತ್ತೆ ಗೋಂಡ್ವಾನಾ ಬಗ್ಗೆ ಹೇಳಿದೆ. ಈ ಒಂದು ಗೋಂಡ್ವಾನಾ ಲ್ಯಾಂಡ್ ಮಾಸ್ ಆಗ್ನೇಯ ಅಭಿಮುಖವಾಗಿ ಒಂದು ಸರಿಸುಮಾರಾದ ಒಂದು ಭೂರಾಶಿ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ದೇಶಗಳಾಗಿ ನಿರ್ಮಾಣ
ಮಾಡಿರ್ತಕ್ಕಂಥದ್ದು. ನೀವು ನೋಡಿ ಈ ಒಂದು ಮ್ಯಾಪ್ ಪ್ರಪಂಚದ ಭೂಪಟದಲ್ಲಿ ನೋಡೋದು ಸಹ ನಿಮಗೆ ಗೊತ್ತಾಗುತ್ತೆ. ಸೊ ಯಾವ ಒಂದು ಭೂಭಾಗ ನೋಡಿ, ಆಗ್ನೇಯ ಭಾಗಕ್ಕೆ ಆಸ್ಟ್ರೇಲಿಯಾ ಇರ್ತಕ್ಕಂಥದ್ದು, ಪಶ್ಚಿಮದ ಈ ಕಡೆ ದಕ್ಷಿಣ ಭಾಗಕ್ಕೆ ನಾವು ದಕ್ಷಿಣ ಅಮೆರಿಕ ಇರ್ತಕ್ಕಂಥದ್ದು, ದಕ್ಷಿಣ ಅಮೆರಿಕದಿಂದ ಈ ಅಂಟಾರ್ಟಿಕ್ ವಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಒಂದು ಗೋಂಡ್ವಾನ ಒಂದು ಲ್ಯಾಂಡ್ ಫಾರ್ಮ್ ಇಂದ ಕಳಿಸಿದಂತಹ ಒಂದು ರಾಶಿ ನಿಮಗೆ ಆ ಒಂದು ಆಸ್ಟ್ರೇಲಿಯಾ ದೇಶ ಸಿಗುವಂಥದ್ದು. ತದನಂತರ ಏನು ಉತ್ತರ ಭಾಗ ಇವಾಗ ಪ್ರೆಸೆಂಟ್ ಏನು ರಷ್ಯಾ, ಯುರೋಪ್ ಈ ಭಾಗ ಒಂದು ಖಂಡಗಳು ನೋಡ್ತೀವಿ, ಅದು ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಒಂದು ಲೊರೇಷಿಯಾ ಒಂದು ಲ್ಯಾಂಡ್ ಮಾಸ್ ಇಂದ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಏನು ನಿರಂತರ ಒಂದು ಏನು ಟೆಕ್ನಾನಿಕ್ ಮೂವ್ಮೆಂಟ್ಸ್ ಇದೆ, ಆ ಮೂವ್ಮೆಂಟ್ಸ್ ಇಂದ ಅದರ ಒಂದು ಪರಿಣಾಮವಾಗಿ ಈ ರೀತಿ ಲ್ಯಾಂಡ್ ಮಾಸ್ಗಳು ಏನು ಸ್ಥಾನ ಅದ್ಲು ಬದಲು ಆಗಿರ್ತಕ್ಕಂಥದ್ದು. ಈ ಒಂದು ಇದ್ರ ಪ್ರಕಾರ ಅವ್ರು ಹೇಳ್ತಾರೆ, ಇವತ್ತಿನ ಒಂದು ಏನು ಪ್ರೆಸೆಂಟ್ ಒಂದು ಹಿಮಾಲಯನ್ ಮೌಂಟೇನ್ ಇದೆ. ಸೊ ಹಿಮಾಲಯನ್ ಮೌಂಟೇನ್ ಇರೋ ಜಾಗದಲ್ಲಿ ಟೆಥಿಸ್ ಸಿ ಅಂತ ಇತ್ತು, ಒಂದು ಹಳೆಯ ಒಂದು ಸಮುದ್ರ ಇತ್ತು. ಆ ಒಂದು ಸಮುದ್ರ ಈ ರೀತಿ ಬಿರುಕುಗೊಂಡಾಗ ಆ ಬಿರುಕುಗೊಂಡ ಜಾಗಗಳಲ್ಲಿ ನೀರು ಹೋಗುವಂಥದ್ದು, ಆ ಸಮುದ್ರಗಳು ನಿರ್ಮಾಣ ಆಗುವಂಥದ್ದು. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವತ್ತು ಮೆಡಿಟೇರಿಯನ್ ಸಮುದ್ರ ಇರತಕ್ಕಂಥದ್ದು. ಸೊ ಮೆಡಿಟೇರಿಯನ್ ಸಮುದ್ರ ನೀವು ನೋಡ್ಬೋದು, ಏನು ಆಫ್ರಿಕಾದ ಉತ್ತರ ಭಾಗದಲ್ಲಿ ಮತ್ತೆ ಯುರೋಪ್ ಖಂಡದ ದಕ್ಷಿಣ ಭಾಗದಲ್ಲಿ ಒಂದು ಏನು ಮೆಡಿಟೇರಿಯನ್ ಸಮುದ್ರ ಇದೆ. ಸೊ ಆ ಸಮುದ್ರ ಈ ಟೆಥಿಸ್ ಸಮುದ್ರ ಎರಡೂ ಸಹ ಒಂದು ಸಾವಿರಾರು ವರ್ಷಗಳಿಂದ ಒಂದೇ ಆಗಿತ್ತು. ಸೊ ಈ ರೀತಿಯಾದ ಒಂದು ಲ್ಯಾಂಡ್ ಮೂವ್ಮೆಂಟ್ಸ್ ಇಂದ ನಿರಂತರ ಒಂದು ಲ್ಯಾಂಡ್ ಮೂವ್ಮೆಂಟ್ಸ್ ಇಂದ ಏನಾಗಿದೆ, ಈ ಗೋಂಡ್ವಾನಾ ಪ್ಲಾಟು ಮತ್ತೆ ಈ ಕಡೆಯಿಂದ ಒಂದು ಲೊರೇಷಿಯಾ ಪ್ಲಾಟು ಎರಡು ಒಂದು ಕ್ಲಾಶ್ ಆಗಿದೆ, ಒಂದಕ್ಕೊಂದು ಪರಸ್ಪರ ದಿಕ್ಕಿನಲ್ಲಿ ಚಲಿಸೋದ್ರಿಂದ ಈ ಭಾಗದಲ್ಲಿರ್ತಕ್ಕಂಥ ಒಂದು ಸಮುದ್ರ ಇವತ್ತು ಕಾಣ್ತಾ ಇಲ್ಲ. ಈ ಎರಡು ಲ್ಯಾಂಡ್ ಮಾಸ್ ಮುಚ್ಚೋಗಿದೆ. ಹಾಗಾಗಿ ಒಂದು ಏನು ಇವೆರಡುಗಳ ಘರ್ಷಣೆಯಿಂದ ನಿಮ್ಗೆ ಗೊತ್ತು, ಒಂದೇನು ನಮ್ಮ ಹಿಮಾಲಯ ಪರ್ವತ ಇದೆ, ಒಂದು ಮಡಿಕೆ ಪರ್ವತ ಇದೆ, ಆ ಒಂದು ಹಿಮಾಲಯ ಪರ್ವತ ಫಾರ್ಮ್ ಆಗಿರ್ತಕ್ಕಂಥದ್ದು. ಸೊ ಹಿಮಾಲಯ ಪರ್ವತ ಫಾರ್ಮ್ ಆದ್ಮೇಲೆ ಇಲ್ಲಿರ್ತಕ್ಕಂಥ ಜಲರಾಶಿ ಕಣ್ಮರೆ ಆಗಿರ್ತಕ್ಕಂಥದ್ದು. ಇವತ್ತು ಅಲ್ಲಿರ್ತಕ್ಕಂಥ ಅವಶೇಷಗಳನ್ನ ನೋಡಿ ಅವರು ಏನು ಕೆಲವೊಂದು ಜಲಚರಗಳ ಒಂದು ಅವಶೇಷಗಳು ಹಿಮಾಲಯದ ಒಂದು ಏನು ಎತ್ತರ ಭಾಗದಲ್ಲಿ ಜಲಚರಗಳ ಒಂದು ಅವಶೇಷಗಳು ಸಿಕ್ಕಿರ್ತಕ್ಕಂಥ ಮೂಳೆಗಳು ಆ ರೀತಿಯಾದ ಒಂದು ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು. ಅದನ್ನು ನೋಡಿ ಅವರು ಅಧ್ಯಯನ ಮಾಡಿದ ಹೋದ್ಮೇಲೆ ಒಂದು ರಿಸರ್ಚ್ ಅನ್ನು ಮಾಡಾದ್ಮೇಲೆ ಅವರಿಗೆ ಕಂಡು ಬಂದಂತ ಸತ್ಯ, ಈ ಮುಂಚೆ ಸಾವಿರಾರು ವರ್ಷಗಳಿಂದ ಇಲ್ಲಿ ಒಂದು ಟೆಥಿಸ್ ಸಮುದ್ರ ಇತ್ತು. ಆ ಟೆಥಿಸ್ ಸಮುದ್ರ ಇವಾಗಿನ ಒಂದು ಸ್ವಲ್ಪ ಭಾಗಗಳಿರ್ತಕ್ಕಂಥದ್ದು ಮೆಡಿಟೇರಿಯನ್ ಸಮುದ್ರ ಅಂತ ಹೇಳ್ತಾರೆ. ಸೊ ಇದು ಒಂದು ಏನು ಪ್ರಪಂಚದ ಒಂದು ಭೂರಾಶಿಯಲ್ಲಿ ಯಾವ ರೀತಿಯಾಗಿ ಇತರ ಎಲ್ಲ ಖಂಡಗಳು ಡಿವೈಡ್ ಆದವು. ಸೊ ಈಗ ನಾವು ಹೇಳಿದ ತಕ್ಷಣ ಯಾರನ್ನೂ ಸಹ ಅಷ್ಟು ಸುಲಭವಾಗಿ ಏನು ನಾನು ಆಲ್ಫ್ರೆಡ್ ವೆಗನ್ ಹೇಳಿದ್ರು ಅಂದಲ್ಲ, ಅವ್ರು ಹೇಳಿದ ತಕ್ಷಣ ಯಾರೋ ಒಂದು ಯಾರನ್ನು ಅಷ್ಟು ಸುಲಭವಾಗಿ ಅದನ್ನ ಒಪ್ಕೊಳ್ಳಿಲ್ಲ. ಸೊ ಅದನ್ನ ಅವರು ಎಲ್ಲರೂ ಅದನ್ನ ವಿಮರ್ಶೆ ಮಾಡ್ತಾ ಹೋದ್ರು. ಸೊ ಅವ್ರು ವಿಮರ್ಶೆ ಮಾಡ್ತಾ ಹೋದಾಗ ಇವತ್ತು ನೀವು ನೋಡೋದು ದಕ್ಷಿಣ ಆಫ್ರಿಕಾದ ಒಂದು ಈ ಭಾಗ ಇದೆ, ಈ ರೀತಿ ಭಾಗ ಇದೆ, ಅದನ್ನ ಸರಿಸುಮಾರು ಭಾರತದ ಈ ಭಾಗ ಇದೆಯಲ್ಲ, ಸೊ ಇಲ್ಲಿಗೆ ಅದನ್ನ ನಾವು ಜಾಯಿನ್ ಮಾಡ್ಬೋದು. ಈ ರೀತಿಯಾಗಿ ಅದನ್ನ ಸೇರಿಸ್ತಾ ಹೋದ್ರೆ ಅದನ್ನ ಮತ್ತೆ ಒಂದು ಭೂರಾಶಿಯನ್ನು ಸಂಪೂರ್ಣ ಒಂದು ವೃತ್ತಾಕಾರದ ಭೂರಾಶಿಯನ್ನ ಈ ರೀತಿಯಾಗಿ ಹಂಚಿ ಹೋಗಿರ್ತಕ್ಕಂಥ ಭೂಖಂಡಗಳನ್ನು ಸೇರಿಸಿ ಮಾಡಬಹುದು ಅಂತ ಅವರು ನಿರೂಪಿಸಿದ್ದಾರೆ. ಸೊ ಅದಲ್ಲದೆ ಇಲ್ಲಿರ್ತಕ್ಕಂಥ ಒಂದು ಏನು ಭೌಗೋಳಿಕ ಲಕ್ಷಣಗಳಿವೆ, ಅಲ್ಲಿರ್ತಕ್ಕಂಥ ಸ್ವಲ್ಪ ಖನಿಜಗಳಿವೆ. ಈ ಒಂದು ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಖನಿಜಗಳು, ಇಲ್ಲಿರ್ತಕ್ಕಂಥ ಒಂದು ಖನಿಜಗಳು ಒಂದೇ ರೀತಿಯಾಗಿ ಇರ್ತಕ್ಕಂಥದ್ದು. ಸೊ ಆ ಒಂದು ಆಧಾರದ ಮೇಲೆ ಹಲವಾರು ಒಂದು ಭೂಗೋಳ ಶಾಸ್ತ್ರಜ್ಞರು ಅಭಿಪ್ರಾಯ ಪಟ್ಟಿದ್ದೇನಪ್ಪ ಅಂದ್ರೆ, ಈ ಒಂದು ಸಿದ್ಧಾಂತ ಏನು ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂದ್ರೆ ಇದೆ, ಅದು ಸತ್ಯಕ್ಕೆ ಬಹಳ ಹತ್ತಿರವಾದದ್ದು. ಇವನ್ ಏನು ಚಿಲಿ ದಕ್ಷಿಣ ಅಮೆರಿಕದ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳು ಮತ್ತೆ ಒಂದು ಅಂಟಾರ್ಟಿಕ್ ವಲಯದಲ್ಲಿರ್ತಕ್ಕಂಥ ಒಂದು ಖನಿಜಾಂಶಗಳನ್ನ ಅವರು ಅಧ್ಯಯನ ಮಾಡ್ತಾ ಹೋದ್ಮೇಲೆ ಒಂದು ಸಮಾನ ಒಂದು ಅಂಶಗಳು ಕಂಡು ಬಂದ ನಂತರ ಈ ಒಂದು ಸಿದ್ಧಾಂತವನ್ನ ಬಹುತೇಕ ಎಲ್ಲರೂ ಇಡೀ ಪ್ರಪಂಚದಂತೆ ಬಹುತೇಕ ಎಲ್ಲ ಭೂಗೋಳ ಶಾಸ್ತ್ರಜ್ಞರು ಸರಿ ಎಂದು ಸತ್ಯ ಎಂದು ಅಭಿಪ್ರಾಯಪಟ್ಟಿದ್ದು, ಅದನ್ನ ಎಲ್ಲರೂ ನಾವು ಫಾಲೋ ಮಾಡ್ತಕ್ಕಂಥದ್ದು. ಇಷ್ಟು ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬಗ್ಗೆ. ಫಸ್ಟ್ ಪಾಂಜಿಯಾ ಅಂತಕ್ಕಂಥ ಒಂದು ದೊಡ್ಡ ಭೂರಾಶಿ ಇತ್ತು. ಅದ ನಂತರ ಆ ಒಂದು ಪೂರ್ವ ಮತ್ತು ಪಶ್ಚಿಮ ಮುಖವಾಗಿ ಒಂದು ಬಿರುಕನ್ನ ಬೀಳುತ್ತೆ. ಉತ್ತರ ಭಾಗಕ್ಕೆ ಲೊರೇಷಿಯಾ ಅಂತ ಹೆಸರಿಡ್ತಾರೆ. ದಕ್ಷಿಣ ಭಾಗ ಒಂದು ಭೂರಾಶಿಯನ್ನ ಗೋಂಡ್ವಾನಾ ಭೂರಾಶಿ ಅಂತ ಇರ್ತಾರೆ. ಗೋಂಡ್ವಾನಾ ಭೂರಾಶಿಯಿಂದನೇ ಇವಾಗಿನ ಆಗ್ನೇಯ ಭಾಗದಲ್ಲಿ ಆಸ್ಟ್ರೇಲಿಯಾ ಫಾರ್ಮ್ ಆಗಿರ್ತಕ್ಕಂಥದ್ದು. ಈ ಲೊರೇಷಿಯಾ ಭೂಭಾಗ ಇವಾಗ ನಥಿಂಗ್ ಬಟ್ ಇವಾಗ ಏನು ರಷ್ಯಾ, ಯುರೋಪ್, ಚೈನಾ ಆ ದೇಶಗಳು ನೋಡ್ತಾ ಇದೀವಿ. ಆ ಲ್ಯಾಂಡ್ ಮಾಸ್ ಲೊರೇಷಿಯಾ ಲ್ಯಾಂಡ್ ಮಾಸ್ ಇದೆ. ಇನ್ನು ಪಶ್ಚಿಮ ಭಾಗಕ್ಕೆ ಹೋದಂತಹ ಒಂದು ಭೂರಾಶಿಯಿಂದ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಖಂಡಗಳ ರಚನೆ ಆಗಿರ್ತಕ್ಕಂಥದ್ದು. ಇನ್ನು ದಕ್ಷಿಣ ಅಮೆರಿಕದಿಂದ ಅಂಟಾರ್ಟಿಕಾ ಖಂಡ ರಚನೆ ಆಗಿರ್ತಕ್ಕಂಥದ್ದು. ಇಷ್ಟು ಒಂದು ಖಂಡಗಳ ರಚನೆ ಬಗ್ಗೆ. ಸೊ ಇನ್ನೇನು ಪ್ರಶ್ನೆ ಕೇಳಿದ್ರೆ, ಈ ಒಂದು ಏನು ಖಂಡಗಳು ಇವತ್ತು ಸಹ ಚಲನೆ ಇದೆಯಾ ಅಂದ್ರೆ ಅದಕ್ಕೆ ಎಸ್ ಅಂತಾನೆ ಹೇಳ್ಬೇಕು. ಇವತ್ತು ಸಮುದ್ರಗಳ ಒಂದು ಅಲೆಗಳ ಬಡತ ಅಥವಾ ಇನ್ನಿತರೆ ಭೂಮಿಯ ಅಂತರಾಳದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಈ ಒಂದು ಲ್ಯಾಂಡ್ ಮಾಸ್ಗಳು ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಹೇಳೋದು ಹಿಮಾಲಯ ಪರ್ವತ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ ಅಂತಾರೆ. ಸೊ ಯಾವ ರೀತಿ ಅದು ಬೆಳೀತಾ ಅಂದ್ರೆ ಈ ರೀತಿಯಾದ ಒಂದು ಎರಡು
ಭೂರಾಶಿಗಳ ದೊಡ್ಡ ಭೂರಾಶಿಗಳ ಒಂದು ಗುದ್ದಾಟದಿಂದ ಒಂದು ಘರ್ಷಣೆಯಿಂದ ಆ ಮೇಲ್ಭಾಗಕ್ಕೆ ಅದು ಅಪ್ಡೇಟ್ ಆಗ್ತಾ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದು ಬೆಳೀತಾ ಹೋಗ್ತಾ ಇದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇಷ್ಟು ಭೂಖಂಡಗಳ ಒಂದು ಉಗಮನ ಸಿದ್ಧಾಂತದ ಬಗ್ಗೆ. ಇದಲ್ಲದೆ ಇನ್ನು ಹಲವಾರು ಬೇರೆ ಸಿದ್ಧಾಂತಗಳು ಇದು, ಏನು ಕೇವಲ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಷ್ಟೇನೆ ಅಲ್ಲ, ಆ ಜೊತೆ ಇನ್ನಿತರೆ ಸಿದ್ಧಾಂತಗಳು ಹೇಳೋದಾದ್ರೆ ಚತುರ್ಮುಖಿ ಸಿದ್ಧಾಂತ ಅಥವಾ ಪ್ರಚಲನ ಪ್ರವಾಹ ಸಿದ್ಧಾಂತ, ಏನು ಕನ್ವೆನ್ಷನಲ್ ಕರೆಂಟ್ ಥಿಯರಿ, ಪ್ಲೇಟ್ ಟೆಕ್ಟಾನಿಕ್ ಥಿಯರಿ, ಟೆಟ್ರಾಹೈಡ್ರಲ್ ಥಿಯರಿ. ಸೊ ಈ ರೀತಿಯಾದ ಹಲವಾರು ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ. ಸೊ ಆಗ ನಾನು ಆಗಲೇ ಹೇಳ್ದಂಗೆ ಈ ಒಂದು ಸಿದ್ಧಾಂತ ಬಹಳ ಸತ್ಯಕ್ಕೆ ಹತ್ತಿರವಾಗಿರೋದ್ರಿಂದ ಇದನ್ನ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಇದು ಸತ್ಯ ಅಂತ ತಿಳಿದ್ರಿಂದ ಈ ಒಂದು ಸಿದ್ಧಾಂತವನ್ನು ಎಲ್ಲರೂ ಬಳಸುವಂಥದ್ದು. ಇಷ್ಟು ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬಗ್ಗೆ ಸ್ನೇಹಿತರೆ. ಸೊ ಇನ್ನುಳಿದ ಒಂದು ತರಗತಿ ಟಾಪಿಕ್ಗಳ ಬಗ್ಗೆ ಮುಂದಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ.